ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಸ್ಲೈಸ್ ಆಫ್ ಮೈ ಡೇ ಹೇಗಿರುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ. ಇದು ನನ್ನ ಎವ್ರಿ ಡೇ ರೂಟೀನ್ ಅಲ್ಲ, ಬಟ್ ಒನ್ ಆಫ್ ದ ಡೇಸ್ ಈ ರೀತಿ ಇತ್ತು. ನೀವು ನೋಡ್ತಿರೋ ಹಾಗೆ ಅರ್ಲಿ ಇನ್ ದ ಮಾರ್ನಿಂಗ್ ನಾನು ಪ್ಲಾಂಟ್ಸ್ಗೆ ವಾಟರ್ ಮಾಡೋದಾಗಿರ್ಬೋದು, ರಂಗೋಲಿ ಹಾಕೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ದವಳಲ್ವೇ ಅಲ್ಲ. ಬಟ್ ಇವತ್ತು ಮಾಡಬೇಕಾಗಿತ್ತು. ಯಾಕಂತಂದರೆ ನಮ್ಮಮ್ಮ ಊರಲ್ಲಿದ್ದಿಲ್ಲ 2 ಡೇಸ್ ಆ್ಯಂಡ್ ಈ 2 ಡೇಸ್ ನನಗೆ ತುಂಬಾ ಹೆಕ್ಟಿಕ್ ಆಗಿತ್ತು. ಆಲ್ಸೋ ಒನ್ ಆಫ್ ದ ಡೇಸ್ ನಾನು ಕಾಲೇಜಿಗೆ ಕೂಡ ಲೇಟ್ ಆಗಿದ್ದೆ ಆ್ಯಂಡ್ ಆವಾಗ ಲಕಿಲಿ ನನ್ನ ತಮ್ಮ ಡ್ರಾಪ್ ಮಾಡ್ದ. ಆ್ಯಂಡ್ ಅವತ್ತು ನನ್ನ ಪ್ರಾಜೆಕ್ಟ್ ಸಬ್ಮಿಷನ್ ಕೂಡ ಇತ್ತು, ಕ್ಲಾಸಸ್ ಇತ್ತು. ಇಟ್ ವಾಸ್ ಕಂಪ್ಲೀಟ್ಲಿ ಹೆಕ್ಟಿಕ್. ಐ ಕುಡಂಟ್ ಲೈಕ್ ತುಂಬಾ ತಲೆನೋವೆಲ್ಲ ಬರ್ತಾಯಿತ್ತು. ಆ್ಯಂಡ್ ಆ ನಡುವೆ ನನಗೆ ಒಂದು ಸ್ವಲ್ಪ ಹುಷಾರು ಕೂಡ ಇದ್ದಿದ್ದಿಲ್ಲ ಡ್ಯೂ ಟು ಕೋಲ್ಡ್ ಅಷ್ಟೆಲ್ಲ ಇತ್ತು. ಬಟ್ ಸ್ಟಿಲ್ ಐ ಮ್ಯಾನೇಜ್ಡ್ ಸಮ್ಹೌ. ಯಾ ಲೈಕ್ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಎವ್ರಿ ಡೇ ಈಸ್ ನಾಟ್ ದ ಸೇಮ್ ಡೇ. ಸೊ ಯಾವ ರೀತಿ ಬಂದರೂ ಎಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನು. ಆ್ಯಂಡ್ ಆಫ್ಟರ್ನೂನ್ ಅಫ್ಕೋರ್ಸ್ ಕುಕ್ ಮಾಡೋದಕ್ಕೆ ಮನೇಲಿ ಯಾರೂ ಇದ್ದಿದ್ದಿಲ್ಲ. ಸೊ ಐ ಬಾಟ್ ಸಮ್ ರೈಸ್ ಆ್ಯಂಡ್ ರೈತಾ, ಅದರಲ್ಲೇ ಮ್ಯಾನೇಜ್ ಮಾಡಿದೆ. ಇಫ್ ದ್ಯಾಟ್ ವಾಸ್ ನಾಟ್ ದ ಕೇಸ್, ಎವ್ರಿ ಡೇ ಅಂತೂ ಐ ವುಡ್ ಡಿಮಾಂಡ್ ನನಗೆ ಅದೇ ಬೇಕು ಇದೇ ಬೇಕು ಅಂತ. ಬಟ್ ಎನಿವೇಸ್ ಯಾ, ಅಡ್ಜಸ್ಟಿಂಗ್ ಈಸ್ ವಾಟ್ ಲೈಫ್ ಈಸ್ ಅಲ್ವಾ. ಆ್ಯಂಡ್ ತುಂಬಾ ಸುಸ್ತಾಗಿತ್ತು. ಅದಕ್ಕೆ ಜಸ್ಟ್ ಟರ್ನ್ ಆನ್ ದ ಎ ಸಿ ಆ್ಯಂಡ್ ಡೋಸ್ ಸ್ಟ್ರೇಟ್ ಫಾರ್ 3 hours. ಆಮೇಲೆ ನೈಟ್ ನಮ್ಮ ಚಿಕ್ಕಮ್ಮ ನನಗೆ ಪ್ಯಾಕ್ ಮಾಡಿಕೊಟ್ಟಿದ್ರು ಡಿನ್ನರ್. ಇಟ್ ವಾಸ್ ಸೂಪರ್ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.